ಇಡೀ ದೇಶದ ಗಮನ ಸೆಳೆದಿರುವಂತಹ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಅಂತ್ಯವಾಗಿದೆ. ಎರಡೂ ಕಡೆಗಳಲ್ಲಿ ದಾಖಲೆಯಷ್ಟು ಮತದಾನ ಆಗಿರೋದು ಆಡಳಿತ ಬದಲಾವಣೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ ಅನ್ನೋ ಚರ್ಚೆ ಇದೆ. ಯಾಕಂದರೆ ನಾವು ರಾಷ್ಟ್ರವಾರು ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಶೇಕಡಾವಾರು ಮತದಾನದಲ್ಲಿ ಹೆಚ್ಚಳ ಕಂಡುಬಂದಿದೆಯೋ ಅಲ್ಲಿ ರಿಜಿಮ್ ಚೇಂಜ್ ಆಗಿರೋದನ್ನು ನಾವು ನೋಡಿದ್ದೀವಿ, ಅಂದರೆ ಆಡಳಿತ ಬದಲಾವಣೆ ಆಗಿರೋದನ್ನು ನೋಡಿದ್ದೀವಿ. ಸೊ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಶರ ಬರೆದಿದ್ದಾರೆ ಮತದಾರರು ಅನ್ನೋ ಪ್ರಶ್ನೆ ಕುತೂಹಲ ಹೆಚ್ಚಳ ಆಗುವಂತೆ ಮಾಡಿದೆ ಈ ಪ್ರಕ್ರಿಯೆ. ಒಂದು ಡೀಟೇಲ್ ಇದೆ, ನೋಡೋಣ. ಪಶ್ಚಿಮ ಬಂಗಾಳ ತಮಿಳುನಾಡಿನಲ್ಲಿ ಚುನಾವಣೆ ಮೊದಲ ಬಾರಿ ದಾಖಲೆ ಜನರಿಂದ ಹಕ್ಕು ಚಲಾವಣೆ. ಎರಡು ರಾಜ್ಯಗಳಲ್ಲಿ ಆಗುತ್ತಾ ಮಹತ್ವದ ಬದಲಾವಣೆ. ಎರಡು ರಾಜ್ಯಗಳಲ್ಲಿ ಮತದಾನ ಮುಗಿದಿದ್ದು ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಲ್ಲಿ ಜನರು ಹಕ್ಕು ಚಲಾವಣೆ ಮಾಡಿದ್ದಾರೆ. ಇತ್ತ ತಮಿಳುನಾಡಿನ ಎಲ್ಲಾ 234 ಸ್ಥಾನಗಳಿಗೆ ಮತದಾನ ಪೂರ್ಣಗೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ 92.25% ಮತದಾನ ನಡೆದಿದ್ರೆ ತಮಿಳುನಾಡಿನಲ್ಲಿ 85.03% ಮತದಾನ ನಡೆದಿದೆ. ಸ್ವಾತಂತ್ರ್ಯದ ಬಳಿಕ ಅಚ್ಚರಿ ಪ್ರಮಾಣದ ಮತದಾನವಾಗಿದೆ. ಹೌದು, ಕಳೆದ 2011ರಲ್ಲಿ ಎರಡು ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ನಡೆದಿತ್ತು. ತಮಿಳುನಾಡಿನಲ್ಲಿ 78.29%, ಪಶ್ಚಿಮ ಬಂಗಾಳದಲ್ಲಿ 84.72% ಮತದಾನ ನಡೆದಿದ್ದು, ಇದಾದ ಬಳಿಕ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈ ಪ್ರಮಾಣದ ಮತದಾನಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ದಾಖಲೆ ಮತದಾನ, ಭದ್ರತಾ ವ್ಯವಸ್ಥೆ ಹೆಚ್ಚಿಸಿದ್ದೇ ಮತದಾನಕ್ಕೆ ಹೆಚ್ಚಿನ ಕಾರಣ. ಕಳೆದ ಬಾರಿಗಿಂತ 3 ಪಟ್ಟು ಹೆಚ್ಚು ಭದ್ರತೆ ನಿಯೋಜನೆ, 8,000ಕ್ಕೂ ಹೆಚ್ಚು ಸೂಪರ್ ಸೆನ್ಸಿಟಿವ್ ಬೂತ್ಗಳಿಗೆ ಭದ್ರತೆ. ಕಟ್ಟುನಿಟ್ಟಿನ ಭದ್ರತೆಯು ಜನರಲ್ಲಿ ಭಯ ಕಡಿಮೆಯಾಗಿಸಿತು. ಟಿಎಂಸಿ ಲಕ್ಷ್ಮೀ ಭಂಡಾರ್, ಬಿಜೆಪಿಯ 3,000 ಧನ ಸಹಾಯ, ಇದರಿಂದ ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಲು ಕಾರಣ. ಎಸ್ಐಆರ್ನಲ್ಲಿ ಮತ ಡಿಲೀಟ್ ಭೀತಿಯಿಂದ ವಲಸಿಗರ ಮತದಾನ. ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪ್ರಮಾಣ ಬದಲಾವಣೆ ಬಗ್ಗೆ ಯೋಚಿಸಿದಂತೆ ಕಾಣ್ತಿದೆ. ದೊಡ್ಡ ಪ್ರಮಾಣದ ಆತಂಕ ಇಲ್ಲದ ಕಾರಣ ಮತದಾರರು ಹೊರಬಂದು ಮತ ಹಾಕಿದ್ದಾರೆ. ಮೊದಲ ಹಂತದ 152 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 59 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಆದರೆ ಈ ಬಾರಿ 120ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದೆ. ಇತ್ತ ಮುರ್ಷಿದಾಬಾದ್, ಮಾಲ್ದಾ ಪ್ರದೇಶಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಲಾಭವಾಗುವ ಸಾಧ್ಯತೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇದು ಪಶ್ಚಿಮ ಬಂಗಾಳದ ಕಥೆಯಾದ್ರೆ ತಮಿಳುನಾಡಿನಲ್ಲೂ ಭಾರೀ ಪ್ರಮಾಣ ಸಂಚಲನ ಮೂಡಿಸಿದೆ. ತಮಿಳುನಾಡಿನಲ್ಲಿ ಮತ ಪ್ರಮಾಣ ಹೆಚ್ಚಳಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ತಮಿಳುನಾಡಿನಲ್ಲಿ ದಾಖಲೆ ಮತದಾನ, ಚುನಾವಣಾ ಆಯೋಗದ ಎಸ್ಐಆರ್ ಮಾಡಿದ್ದೇ ಮುಖ್ಯ ಕಾರಣ. ಸುಮಾರು 74 ಲಕ್ಷ ಅನುಪಯುಕ್ತ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಮತದಾರರ ಸಂಖ್ಯೆ ಕಡಿಮೆಯಾದರೂ ಮತದಾನ ಮಾಡುವವರು ಹೆಚ್ಚು. ಯುವ ಮತದಾರರು ಮೊದಲ ಬಾರಿ ಮತ ಹಾಕಿದವರ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು 14.6 ಲಕ್ಷ ಹೊಸ ಯುವ ಮತದಾರರು ಸೇರ್ಪಡೆಯಾಗಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ತೀವ್ರ ರಾಜಕೀಯ ಪೈಪೋಟಿ ಮತ್ತು ಆಸಕ್ತಿ. ಈ ಬಾರಿ ತ್ರಿಕೋನ ಸ್ಪರ್ಧೆ ಜನರನ್ನ ಮತಗಟ್ಟೆಗೆ ಕರೆತಂದಿದೆ. ಆಡಳಿತ ವಿರೋಧಿ ಭಾವನೆ ಮತದಾನಕ್ಕೆ ಉತ್ಸಾಹ ಹೆಚ್ಚಿಸಿರಬಹುದು. ರಾಜ್ಯದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ. ತಮಿಳುನಾಡಿನಲ್ಲಿ ಮತದಾನ ಹೆಚ್ಚಳ ಆಗಿರುವುದು ಡಿಎಂಕೆ ಆಡಳಿತ ವಿರೋಧಿ ಅಲೆಯಿಂದ ಎನ್ನಲಾಗ್ತಿದೆ. ಇದು ಎಐಎಡಿಎಂಕೆಗೆ ಲಾಭವಾಗಬಹುದು. ಇನ್ನು ಯುವ ಮತದಾರರು ತಮಿಳಿಗ ವೆಟ್ರಿ ಕಳಗಂ ನಾಯಕ ನಟ ವಿಜಯ್ ಆಕರ್ಷಣೆಯಿಂದಾಗಿ ಹೆಚ್ಚು ಉತ್ಸಾಹದಿಂದ ಮತದಾನ ಮಾಡಿರಬಹುದು. ಇದರಿಂದ ವಿಜಯ್ ಪಕ್ಷದ ಮತ ಪ್ರಮಾಣ ಹೆಚ್ಚಳವಾಗಬಹುದು ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ. ಒಟ್ನಲ್ಲಿ ಅತಿ ಹೆಚ್ಚಿನ ಮತದಾನ ರಾಜಕೀಯ ಪಕ್ಷಗಳಲ್ಲಿ ನಾನಾ ಚರ್ಚೆಗೆ ಕಾರಣವಾಗಿದ್ದು, ವಾಸ್ತವದಲ್ಲಿ ಇದರ ಲಾಭ ಯಾರಿಗೆ ಎಂದು ತಿಳಿಸಲು ಮೇ 4ರವರೆಗೂ ಕಾಯಬೇಕಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.